ಯುದ್ಧ ನಿಲ್ಲಲಿ, ಯುದ್ಧ ನಿಲ್ಲಲಿ, ಶಾಂತಿ ನೆಲೆಸಲಿ, ಶಾಂತಿ ನೆಲೆಸಲಿ. ಮನುಷ್ಯ ತನ್ನ ಅಭಿವೃದ್ಧಿ ಹೊಂದಲಿಕ್ಕೆ ಲಕ್ಷಾಂತರ ವರ್ಷಗಳಾಯಿತು. ಕೋಟ್ಯಾಂತರ ಜೀವಿಗಳ ಶ್ರಮದಿಂದ, ಮನುಷ್ಯನ ಶ್ರಮದಿಂದ ಈ ಮಟ್ಟಕ್ಕೆ ಮನುಷ್ಯ ವಿಕಾಸ ಹೊಂದಿದ್ದಾನೆ. ನಾಶದಿಂದ 100 ವರ್ಷ 200 ವರ್ಷಕ್ಕೆ ಒಂದೊಂದು ದೇಶ ಹಿಂದಕ್ಕೆ ಹೊರಟೋಗ್ತವೆ. ನಾಶದಿಂದ ಎಲ್ಲ ಸರ್ವನಾಶ ಆಗ್ತವೆ. ಹಾಗಾಗಿ ಮನುಷ್ಯ ಇಷ್ಟೆಲ್ಲ ಬುದ್ಧಿವಂತನಾಗಿ ಬೆಳೆದರೂ ಕೂಡ ಸರ್ವನಾಶದ ಇದಕ್ಕೆ ಹೋಗೋದು ಬೇಡ, ಶಾಂತಿ ನೆಲೆಸಲಿ, ಯುದ್ಧ ನಿಲ್ಲಲಿ ಅನ್ನೋ ಶಾಂತಿ ಸಂದೇಶವನ್ನು ಮಾಡಲಿಕ್ಕೆ ಇವತ್ತಿಲ್ಲಿ ಸೇರಿದ್ದೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಧ್ಯಸ್ಥಿಕೆ ವಹಿಸಿ ಆ ಶಾಂತಿ ನೆಲೆಸಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಯಾವುದಾದ್ರು ಒಂದು ಆಗುತ್ತೆ, ಯುದ್ಧ ಕೊನೆಗಾಣಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯುದ್ಧದಿಂದ ತುಂಬ ಸಮಸ್ಯೆ ಆಗ್ತಿದೆ. ಇಲ್ಲಿ ದಿನ ಬಳಕೆ ವಸ್ತುಗಳಿಗಾಗಿದೆ, ಜನಗಳೆಲ್ಲ ಗಾಬರಿ ಆಗಿದ್ದಾರೆ, ಹೈರಾಣಾಗಿದ್ದಾರೆ. ಒಂದು ಕಡೆ ನಮ್ಮ ಕೇವಲ ಗ್ಯಾಸು ಸ್ವಲ್ಪ ಪದಾರ್ಥಗಳ ತೊಂದರೆಗಳಾಗಿರ್ಬೋದು, ಆದರೆ ಅಲ್ಲಿ ಅಮಾಯಕ ಮಕ್ಕಳುಗಳ ಜೀವ ಹೋಗ್ತಾ ಇದೆ, ಯುವಕರ ಜೀವ ಹೋಗ್ತಾ ಇದೆ, ನಾಗರಿಕರ ಜೀವಗಳು ಹೋಗ್ತಾ ಇದ್ದಾವೆ, ನಾಗರಿಕರ ಆಸ್ತಿ ಸರ್ವನಾಶಗಳಾಗ್ತಾ ಇದ್ದಾವೆ. ಇದೆಲ್ಲ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದು ತೊಂದರೆ. ಪೆಟ್ರೋಲು ಗ್ಯಾಸು ಸಿಗದೇ ಇರತಕ್ಕಂಥದ್ದು ಕೂಡ ತೊಂದರೆ. ಮುಂದಕ್ಕೆ ಇನ್ನೂ ಏನೇನು ತೊಂದರೆ ಆಗುತ್ತೋ, ಇನ್ನೂ ಅನೇಕ ರಫ್ತುಗಳು ನಮಗೆ ತಲುಪ್ತಾ ಇಲ್ಲ, ಅದರ ಬಿಸಿ ಜನಗಳಿಗೆ ಇನ್ನೂ ಮುಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ಸಮಸ್ಯೆ ಬರುತ್ತೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಯುದ್ಧ ನಿಲ್ಲಬೇಕು ಅಂತಕ್ಕಂಥ ಮಾಡ್ತಾರೆ. ಕ್ಲಾಸ್ಗಳನ್ನು ಒಂದು ಕಡೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನಾರು ಮಾಡಿದ್ದಾರೆ? ಅವರು ಸಶಕ್ತರಾಗಿದ್ದಾರೆ ಪ್ರಧಾನಮಂತ್ರಿಯವರು, ಅವರೇ ಪ್ರಯತ್ನವನ್ನು ಮಾಡಬೇಕು ನಿಲ್ಲಿಸೋದಕ್ಕೆ.